ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಕುರ್ಚಿಗೆ ಅಂಟಿಕೊಂಡು ಕೂರೋದಿಲ್ಲ, ನನ್ನ ಹುದ್ದೆಗೆ ರಾಜೀನಾಮೆ ನೀಡಲು ಸಿದ್ಧನಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜೀನಾಮೆ ಬಗ್ಗೆ ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿಲ್ಲ. ರಾಜೀನಾಮೆ ಕೇಳಿದರೆ ನಾನು ತಕ್ಷಣ ನೀಡಲು ಸಿದ್ಧನಿದ್ದೇನೆ. ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಈ ಮಾತನ್ನು ಹೇಳಿದ್ದಾರೆ. ಸಂಖ್ಯಾಬಲ ಹೊಂದಿರುವಂಥ ಕಾಂಗ್ರೆಸ್ ಸಭಾಪತಿಯ ಆಯ್ಕೆಯನ್ನು ಕಾಂಗ್ರೆಸ್ನವರಿಗೆ ಕೊಡಬೇಕು ಅಂತ ಹೇಳಿ ಸಭಾಪತಿಯ ಹುದ್ದೆಯನ್ನು. ಸೊ ಹೀಗಾಗಿ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಬಟ್ ನಾನು ಕುರ್ಚಿಗೆ ಅಂಟ್ಕೊಂಡು ಕೂರೋದಿಲ್ಲ, ಈಗಲೇ ಹೇಳಿದ್ರೆ ಈ ತಕ್ಷಣವೇ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಇಲ್ಲಿಂದರೆ ರಾಜೀನಾಮೆ ನೀಡು ಅಂತೇಳಿ ಇಲ್ಲಿದ್ದರೆ ಬಸವರಾಜ ಹೊರಟ್ಟಿ ಅವರಿಗೆ ಫೋನ್ ಮಾಡಿದ್ದಾರೆ ಅಂತ ಒಂದು ಊಹಾಪೋಹ ಇದ್ದಿದೆ. ಈ ಸಂಪರ್ಕ ನನ್ನ ಜೊತೆ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಮಾತಾಡ್ತೀನಿ. ಸರ್, ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡ್ತಾರೆ ಅಂತ ಮಾತುಗಳು ಕೇಳಿ ಬರ್ತವೆ. ನನಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ದು ನಿಜ. ನಾನು ಹಾಸ್ಪಿಟಲ್ದಲ್ಲಿದ್ದೆ. ಹಾಸ್ಪಿಟಲ್ದಿದ್ದಾಗ ಫೋನ್ ಬಂತು. ನಮ್ಮ ಅರವಿಂದ್ ಅವರ ತೊಗೊಂಡ್ರು ಫೋನು. ಏನು ರೀ ಏನಾಗಿದೆ ಅಂದರೆ, ಇಲ್ಲ ಹಿಂಗೆ ಆರಾಮಿಲ್ಲ ಅಂದ್ರೆ, ಹಾಗಾದ್ರೆ ಬೇಗ ಆರಾಮಾಗ್ರಿ ಅಂತ ತಿಳ್ಕೊಂಡು ಹೇಳಿ ಫೋನ್ ಇಟ್ಟರು. ಆಮೇಲೆ ನೆಕ್ಸ್ಟ್ ಡೇ ಅದೊಂದು ಮಾಧ್ಯಮದಲ್ಲಿ ಯಾವುದೋ ಒಂದು ಟಿ ವಿಯಲ್ಲಿ ಎಲ್ಲೋ ಬಂತದು, ಏನು ಮುಖ್ಯಮಂತ್ರಿಗಳು ಬಸವರಾಜ ಹೊರಟ್ಟಿ ಅವರನ್ನು ರಾಜೀನಾಮೆ ಕೇಳ್ಯಾರ, ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳ್ಯಾರ ಅಂಥೇಳಿ ಒಂದು ನ್ಯೂಸಲ್ಲಿ ನೋಡಿದೆ ನಾನು. ಅದು ಬೆಂಗಳೂರು ನ್ಯೂಸು. ಅದು ಅವ್ರು ಏನೇನು ಮಾತಾಡ್ಯಾರೋ ಗೊತ್ತಿಲ್ಲ, ಅವ್ರು ಮಾತಾಡೋದು ಬಂದಿದೆ ಗೊತ್ತಿಲ್ಲ. ಬಟ್ ನನಗೆ ಯಾವುದೇ ರೀತಿಯಂಥದ್ದು ಬಂದಿಲ್ಲ. ನಾನು ಓಕೆ ಅಂದೆ, ಅಷ್ಟು ಮಲ್ಕೊಂಡು ಡ್ರಿಪ್ ಹಾಕಿದ್ರು, ನಮ್ಮ ಸುಮ್ಮನೆ ಮಲ್ಕೊಂಡಿಟ್ಟೆ. ಅದಕ್ಕೇನು ಮಾಡೋಕ್ಕೆ ಬರೋಂಗಿಲ್ಲ. ನೋಡ್ತೀನಿ, ನಾನು ಸಿಚುವೇಶನ್ ನೋಡ್ತೀನಿ. ಪದೇ ಪದೇ ಇದನ್ನು ಬರಲಾರಂಥ ವಿಚಾರವನ್ನು ಮಾಡತ್ತೀನಿ ನಾನು. ಇದು ಪದೇ ಪದೇ ವಿಚಾರ ಬರಬಾರ್ದು. ಅದಕ್ಕೆ ಒಂದು ನನ್ನದೇ ಆದಂಥ ವಿಚಾರ ಅದಾವ. ನಾನು ನಿಮ್ಮನ್ನು ಇನ್ನೊಮ್ಮೆ ಕರೆದು ಹೇಳ್ತೀನಿ ನಾನು ವಿಚಾರ ಏನದಾವ ಅಂತ. ಬೆಂಗಳೂರಿಗೆ ಹೋಗಿ ಬರ್ತೀನಿ ನಾನು. ಬಂದ ನಂತರ ಇದಕ್ಕೊಂದು ಸಂಪೂರ್ಣವಾದಂಥ ತೆರೆ ಎಳೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅವಿಶ್ವಾಸ ಗೊತ್ತುವಳಿ ಮಾಡಿದರೆ ರಾಜೀನಾಮೆ ಅವಿಶ್ವಾಸವನ್ನು ನಿರ್ಣಯವನ್ನು ಮಾಡಿದ್ರಂದ್ರೆ ಅಲ್ಲಿ ಹೋಗಿ ನನ್ನ ಗೌರವ ಕಡಿಮೆ ಮಾಡಿಕೊಂಡು ಕುರ್ಚಿ ಗಂಟ್ಕೊಂಡು ಕುಂದ್ರಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಬರ್ತೀನಿ ನಾನು. ಈ ಹಿಂದ್ಗಡೆ ಕೆಲವೊಂದಿಷ್ಟು ಜನ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದರು. ಅವರೇ ಇಲ್ಲಿ ಬರಬೇಕು, ಆ ಚೇರಿಗೆ ಕುಂಡಿರಬೇಕು ಅಂತೇಳಿ. ಇಷ್ಟು ನಿಮ್ಮ ಚೇರ್ ಮೇಲೆ, ಕುರ್ಚಿ ಮೇಲೆ ಇಷ್ಟೊಂದು ಆಸೆ ಯಾಕೆ? ಅವ್ರಿಗೆ ಗೊತ್ತು ಯಾಕೆ ಆಸೆ ಅಂತೇಳಿ. ನನಗಂತೇನು ಆಸೆ ಇಲ್ಲ. ಅವರು ಅಲ್ಲಿ ಕುಂತಂಥವ್ರ ಪರಿಸ್ಥಿತಿ ದೇವ್ರಿಗೆ ಗೊತ್ತು. ಹಿಂದೆ 19ನೇ ತಾರೀಕು ಲಾಸ್ಟ್ ಇಯರ್ ಬೆಳಗಾವ್ದಾಗ ಬೆಳಗ್ಗೆ 10ಕ್ಕೆ ಕುರ್ಚಿ ಮೇಲೆ ಕುಂತವ್ರು ರಾತ್ರಿ 10:30 ಮಟ್ಟಕ್ಕೆ 11 ತಾಸು ಕುಂತೀನಿ. ಯಾರೂ ನಾನು ಬಿಟ್ಟಿಲ್ಲ. ಒಮ್ಮೆ 9 ತಾಸು ಕುಂತೀನಿ, ಒಮ್ಮೆ 7 ತಾಸು ಕುಂತೀನಿ. ಇಷ್ಟು ನಾನು ಪ್ರಯತ್ನ ಮಾಡಿ ಸದನವನ್ನು ಇಲ್ಲಿವರೆಗೆ ಯಾವ ಸಭಾಪತಿ ಮೇಲೂ ಯಾರೂ ಸಭಾಪತಿ ಮೇಲೆ ಕಂಪ್ಲೇಂಟ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಮಾಡಿಲ್ಲ. ಹಾಗಾಗಿ ನನಗೆ ಯಾಕೋ ಇದು ಇಷ್ಟೆಲ್ಲ ನ್ಯೂಸ್ ಬರೋದ್ರಿಂದ ನನಗೆ ತಿಳಿಲಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಒಂದು ವಿಚಾರ ಮಾಡಿ ನಾನು ಇದಕ್ಕೆ ಈಗ 2ನೇ ತಾರೀಕು ಹೋಗ್ತೀನಿ ನಾನು. ಇದಕ್ಕೊಂದು ಸಂಪೂರ್ಣವಾದಂಥ ಒಂದು ತೀರ್ಮಾನವನ್ನು ಮಾಡಿ ಇದು ಪದೇ ಪದೇ ಚರ್ಚೆ ಬರಲಾರ್ದಂಗೆ ನೋಡ್ಕೋತೀನಿ. ಮುಖ್ಯಮಂತ್ರಿಗಳಿಗೆ ಏನಾದರೂ ಭೇಟಿ ಆಗ್ತೀರಿ ಸರ್ 2ನೇ ತಾರೀಕಿನ ನಂತರ, ಆಗಸ್ಟ್ 2ರ ನಂತರ? ನೋಡೋಣ, ಸಿಚುವೇಶನ್ ಬಂದರೆ ಭೇಟಿ ಆಗಬೇಕಾಗ್ತದೆ. ಯಾಕಂದರೆ ಅವರು ಸರ್ಕಾರದ ಮುಖ್ಯಸ್ಥರು. ನಾವೇನು